ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ RCBಯ ಪ್ಲೇಯಿಂಗ್ 11 ಪ್ರಾಬಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ 11 ಏನೋ ಚೇಂಜಸ್ ಆಗಬೇಕಾ ನೆಕ್ಸ್ಟ್ ಮ್ಯಾಚ್ಗೆ? RCB ಆಡ್ತದೆ ಪಂಜಾಬ್ ಕಿಂಗ್ಸ್ ಮೇಲೆ ನಾಳೆ, ಅದು ನಮ್ಮ ಬೆಂಗಳೂರಲ್ಲೇನೆ. RCBಯ ಬೌಲಿಂಗ್ ನೋಡ್ತು ಅಂದ್ರೆ ನಮಗೆ ಚೇಪಕಲ್ಲೇ ಈ ರೇಂಜಿಗೆ ಮಾಡೋರು, ಚಿನ್ನಸ್ವಾಮಿ ಯಾವ ರೇಂಜಿಗೆ ಮಾಡ್ತಾರೆ, ಯಾವ ರೇಂಜಿಗೆ ವಾಂಚಿಸ್ಕೊಂತಾರೆ ಅನ್ನೋದು ನಮಗೆ ತಲೆಯಲ್ಲಿ ಹಂಗೆ ಸ್ಟ್ರೈಕ್ ಆಗ್ತೈತೆ. ಯಾಕಂದರೆ ಚೇಪಕಲ್ ಆ ರೇಂಜಿಗೆ ತತ್ಕಿಸ್ಕೊಂಡಿದ್ದು ನಮ್ಮ RCB. ವೈಡ್ಗಳೆಲ್ಲ ಹಾಕೊಂಡು ಏನೇನೋ ಮಾಡಿಬಿಟ್ರು ಬಿಡಿ. ಒಂದು ಮ್ಯಾಚು 1 ಆಫ್ ಡೇ ಗುರು. ಏನು ಹೇಳ್ತಿದ್ಯಾ ನೀನು? ಅಲ್ಲಿ ದೇವರಿಗೆ ಫಸ್ಟ್ ಮ್ಯಾಚ್ ಕೊಟ್ಟಿದ್ದೀವಿ ನಾವು, ಶಾಸ್ತ್ರ ಸಂಪ್ರದಾಯ ಎಲ್ಲ ಫಾಲೋ ಮಾಡೋವಂಥವ್ರು, ಅದು ಇದು ಅಂತೆಲ್ಲ ಹೇಳ್ಬೋದು ನೀವು. ಬಟ್ ಸೆಕೆಂಡ್ ಮ್ಯಾಚ್ನು ದೇವ್ರಿಗೆ ಹೋಗ್ಬಿಡುತ್ತೆ ಹಂಗೆ, ಅದೇ ರಾಗ ಎಳ್ಕೊಂಡು ಹೋಯ್ತು ಅಂತಂದ್ರೆ ನಾವು. ಸೊ ಇಲ್ಲಿ ನಾನು ಎಕ್ಸ್ಪೆಕ್ಟೆಡ್ ಚೇಂಜಸ್ ಇದೆ. ಆ್ಯಕ್ಚುಲಿ ನಾನು ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಬಟ್ ಆಗೋದು ಡೌಟ್ ಇದೆ. ನನ್ನ ಪ್ರಕಾರ ಅದೇ 11 ಜೊತೆಗೆ ಹೋದ್ರು ಆಶ್ಚರ್ಯ ಪಡುವಂಥದ್ದಿಲ್ಲ RCB. ಯಾಕಂದರೆ 1 ಆಫ್ ಡೇ ಗುರು, ಒಬ್ಬ ಪ್ಲೇಯರ್ಗೆ 1 ಆಫ್ ಡೇ ಆಗೇ ಆಗುತ್ತೆ. ಅದನ್ನು ನಾವು ಕರೆಕ್ಟಾಗಿ ನೋಡ್ಕೋಬೇಕು. ಇಲ್ಲ ಅಂತಂದರೆ ನಾವು ಕೋರ್ ಟೀಮ್ ಹೆಂಗೆ ಮೈಂಟೈನ್ ಮಾಡೋಕ್ಕಾಗುತ್ತೆ, ಕೋರ್ 11 ಹೆಂಗೆ ಮೈಂಟೈನ್ ಮಾಡ್ಕೊಳಕ್ಕಾಗುತ್ತೆ ಅಂತ ಅದೇ 11 ಜೊತೆಗೆ ಹೋದ್ರೂ ಹೋಗ್ಬೋದು. ಬ್ಯಾಟಿಂಗಲ್ಲಂತೂ ಯಾವುದೋ ಚೇಂಜಸ್ ಅಂತೂ ಆಗೋದಿಲ್ಲ. ವಿರಾಟ್, ಫ್ಯಾಬ್, ರಜತ್ ಪಟ್ಟಿದಾರ್ ಫ್ಲಾಪ್ ಆಗಿರ್ಬೋದು, ಬಟ್ ಅದನ್ನು ಅವ್ರನ್ನ ರಿಟೈನ್ ಮಾಡ್ಕೋತಾರೆ. ಮ್ಯಾಕ್ಸ್ವೆಲ್ ಫ್ಲಾಪ್ ಆಗಿರ್ಬೋದು, ರಿಟೈನ್ ಮಾಡ್ಕೋತಾರೆ. ಗ್ರೀನ್ ರಿಟೈನ್ ಮಾಡ್ಕೋತಾರೆ. ಗ್ರೀನಿಂದ ಸ್ವಲ್ಪ ಅಗ್ರೆಸಿವ್ ಇನ್ನಿಂಗ್ಸ್ ಬರಲಿಲ್ಲ ಲಾಸ್ಟ್ ಮ್ಯಾಚಲ್ಲಿ, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಒಳ್ಳೆ ಅವರು ರಿಟರ್ನ್ ಆಗ್ತಾರೆ. ಆಮೇಲೆ ದಿನೇಶ್ ಕಾರ್ತಿಕ್ ಆಡ್ತಾರೆ, ಬ್ಯಾಟಿಂಗ್ ಆಡ್ತಾರೆ, ವಿಕೆಟ್ ಕೀಪಿಂಗ್ ಮಾಡೋದಿಲ್ಲ. ಅನುಜ್ ರಾವತ್ ಕೂಡ ಆಡ್ತಾರೆ. ಆಮೇಲೆ ಮಯಾಂಕ್ ಡಾಗಾರ್ ಕೂಡ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಲಾಸ್ಟ್ ಮ್ಯಾಚು ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ RCB ಮಾಡಿದ್ದು, ಲಾಸ್ಟ್ ಮ್ಯಾಚಲ್ಲಿ ಮಯಾಂಕ್ ಡಾಗರ್ಗೆ 4 ಓವರ್ ಹಾಕ್ಸದೇ ಇರೋದು. ಸೊ ಇಲ್ಲಿ ಏನೇ ಲೆವೆಲ್ ಚೇಂಜಸ್, ಏನೇ ಆಲ್ಟ್ರೇಷನ್ ಮಾಡ್ಕೋಬೋದು RCB, ಬಟ್ ಅಲ್ಲಿ ಆನ್ ಫೀಲ್ಡಲ್ಲಿ ಪ್ಲ್ಯಾನ್ಗಳನ್ನ, ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡೋದಿದೆಯಲ್ಲ, ಅದು ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಬರೀ ನಾವು ಲೆವೆಲ್ ಚೇಂಜಸ್ ಮಾಡ್ಕೊಂಡ್ಬಿಟ್ರೆ ಗೆದ್ಬಿಡ್ತೀವಿ ಅಂತಲ್ಲ. ಅಲ್ಲಿ ಆನ್ ಫೀಲ್ಡಲ್ಲಿ ನಮ್ಮ ಫ್ಯಾಫ್ ಕ್ಯಾಪ್ಟನು ಅದೇನು ಡಿಸಿಷನ್ನ ತೊಗೊತಾರೋ ಅದು ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿರುತ್ತೆ, ಜೊತೆಗೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನೋಡೋಣ ಈ ಸೀಸಲ್ಲಿ ಏನು ಮಾಡ್ತಾರೆ ಅಂತ. ಮಯಾಂಕ್ ಡಾಗರ್ 4 ಓವರ್ ಹಾಕಿಸ್ತಾರ ಅಥವಾ 2 ಓವರ್ ಹಾಕ್ಸ್ಬಿಟ್ಟು ಸುಮ್ಮನೆ ಇರುವ ಸೈಲೆಂಟಲ್ಲಿ ನೀನು ಅಂತ ಹೇಳ್ತಾರಂತ ಮಯಾಂಕ್ ಡಾಗರ್. ಆಮೇಲೆ ಅಲ್ಜಾರಿ ಜೋಸಫು ನನ್ನ ಪ್ರಕಾರ ಈ ಮ್ಯಾಚು ಆಡಬಾರ್ದು ಅಂತ ಹೇಳ್ತೀನಿ. ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಲೋಕಿ ಫರ್ಗ್ಯೂಸನ್ ಆ ಫಸ್ಟ್ ಮ್ಯಾಚಲ್ಲಿ. ಅಲ್ಜಾರಿ ಜೋಸಫ್ ಮೇಲೆ ಏನು ಕಾನ್ಫಿಡೆನ್ಸ್ ಬಂತು ಅಂತ, ಇನ್ನು ಉದ್ದ ಇದ್ದಾರೆ ಅಂತ ಸ್ವಲ್ಪ ಬೌನ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಅನ್ಕೊಂಡ್ರ? ಹೌದು, ಬೌನ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿರೋ ಕೀಪರ್ ಹಿಂದೆ ಎಲ್ಲ 4ಗಳು ಹೋಯ್ತು, ವೈಡ್ಗಳು ಹಾಕಿದ್ರು ಬೇಜಾನು. ಅಲ್ಜಾರಿ ಜೋಸಫ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಈ ಮ್ಯಾಚಲ್ಲಿ. ಫಸ್ಟ್ ನಾನು ಲೋಕಿ ಫರ್ಗ್ಯೂಸನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಆದರೆ ಲೋಕಿ ಫರ್ಗ್ಯೂಸನ್ ಆರ್ ಟಾಪ್ಲಿನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕಂದರೆ ಲೆಫ್ಟ್ ಆರ್ಮ್ ಪೇಸರ್ ಆಗಿರೋ ಸ್ವಲ್ಪ ಡಿಫ್ರೆನ್ಸ್ ತೊಗೊಂಡ್ಬರ್ತಾರೆ. ಹೇಳ್ಬೋದು ನೀವು ಎಸ್ ದಯಾಳ್ ಇಲ್ವಾ ಅಮ್ಮ ಅಂತ. ಹೌದು, ಎಸ್ ದಯಾಳ್ ಇದ್ದಾರೆ, ಬಟ್ ಆದರೂ ನಾನು ಲೋಕಿ ಫರ್ಗ್ಯೂಸನಲ್ಲಿ ಮೇಯ್ನಾಗಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಅಥವಾ ಟಾಪ್ಲಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಎಸ್ ದಯಾಳ್ ಮೇಯ್ನಾಗಿ ನನ್ನ ಪ್ರಕಾರ. ಟಾಪ್ಲಿಗೆ ಪವರ್ ಪ್ಲೇಲಿ ವಿಕೆಟ್ ತೆಗೆಯುವಂಥ ಎಬಿಲಿಟಿ ನನ್ನ ಪ್ರಕಾರ ಜಾಸ್ತಿ ಇದೆ ಇವರಿಗೆ ಕಂಪೇರ್ ಮಾಡ್ತು, ಅಲ್ಜಾರಿ ಜೋಸಫ್ಗೆ ಕಂಪೇರ್ ಮಾಡ್ತು ಅಂತ ಅಂದಾಗ. ಅರ್ಲಿ ಆನ್ ವಿಕೆಟ್ಸ್ ಎತ್ತುವಂಥ ಎಬಿಲಿಟಿ. 10ಗೆ ವೇಂಡೆ ನೀವು ಲೋಕಿ ಫರ್ಗ್ಯೂಸನ್ನ ಎಲ್ಲಿ ಬೇಕಾದ್ರೂ ಹಾಕಿಸ್ಬೋದು, ನೀವು ಡೆತ್ತಲ್ಲಿ ಬೇಕಾದ್ರೂ ಹಾಕಿಸ್ಬೋದು, ಜೊತೆಗೆ ಪವರ್ ಪ್ಲೇಲಿ ಬೇಕಾದ್ರೂ ಹಾಕಿಸ್ಬೋದು ಅಂತ ಒಂದು ಕ್ವಿಕ್ ಬೌಲರು ನಮಗೆ ಅಗತ್ಯತೆ ಇದೆ. ಸಿಕ್ಕಾಪಟ್ಟೆ ಪೇಸ್ ಜನರೇಟ್ ಮಾಡುವಂಥ ಬೌಲರ್. ಎಲ್ಲ ಡಿಫ್ರೆನ್ಸ್ ಇವ್ರು ತೊಗೊಂಬರಲ್ಲ, ಏನು ಡಿಫ್ರೆನ್ಸ್ ತೊಗೊಂಬರಲ್ಲ. ಅಲ್ಜಾರಿ ಜೋಸಫ್ ಏನೂ ಬರಲ್ಲ ಅಂತ ಹೇಳ್ತಿಲ್ಲ ನಾನು, ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ ಲೋಕಿ ಫರ್ಗ್ಯೂಸನ್ ಮೇಲೆ ಏನೋ ಒಂದು ಡಿಫ್ರೆನ್ಸ್ ಮಾಡ್ತಾರೆ ಆಡ್ತು ಅಂತಂದಾಗ. ಸೊ ನೋಡೋಣ, ಅಲ್ಜಾರಿ ಜೋಸಫ್ ಜಾಗಲೂ ಲೋಕಿ ಫರ್ಗ್ಯೂಸನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ, ಅಥವಾ ಟಾಪ್ಲಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಇವ್ರು ತೊಗೊಳ್ಳಿ ಎಸ್ ದಯಾಳ್ನ ರಿಪ್ಲೇಸ್ಮೆಂಟ್ ಆಗಿ, ಅಂದರೆ ಇದಾಗಿ ತೊಗೊಳ್ಳಿ, ರಿಪ್ಲೇಸ್ಮೆಂಟ್ನ ಸಬ್ಸ್ಟಿಟ್ಯೂಟ್ ಆಗಿ ತೊಗೊಳ್ಳಿ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೊಗೊಳ್ಳಿ. ಇಲ್ಲ ಅಂದರೆ ಇನ್ನೂ ಒಂದು ಕೂಡ ನಾವು RCB ಮಾಡ್ಬೋದಾಯ್ತಾ. ವಿಲ್ ಜಾಕ್ಸ್ನ ಆಡಿಸ್ಬಿಟ್ಟು 4 ಜನ ಅವನ ಅಜ್ಜಿ ಗನ್ನು ಬ್ಯಾಟ್ರಸ್, ಅವನ ಅಜ್ಜಿ ಹಾಕೊಂಡು ತದಕರಿಗೋರು. ನೀವು 4 ಜನನೂ ಒಂಥರ ಮಸ್ತಾಗಿ ಆಡಬೇಕಷ್ಟೇ. ನಮ್ಗೆ ಅವೆಲ್ಲ ಗೊತ್ತಿಲ್ಲ. 4 ಜನನ ಹಾಕೊಂಡು ನಾವು ಇಂಡಿಯನ್ ಬೌಲಿಂಗ್ ಲೈನಪ್ ಜೊತೆಗೆ ಹೋಗ್ತೀವಿ, ಹೆಂಗಿದ್ರು ನಮ್ಮ ಬೌಲಿಂಗ್ ಗೊತ್ತು, ನಮಗೆ ಇಕ್ಕಿಸ್ಕೋತೀವಿ ಅಂತ ನೀವು ಹೋಗ್ಬಿಟ್ಟು ಬ್ಯಾಟಿಂಗ್ ಕರ್ತವ್ಯ ನಿಮ್ಮದು ಮಾಡ್ಬಿಟ್ಟು ಬನ್ನಿ. ನಾವಿಲ್ಲಿ ಆಕಾಶ್ ದೀಪ್ನ, ಎಸ್ ದಯಾಳ್ನ, ಸಿರಾಜ್ ಅಂಡನ್ನ ಪೇಸರ್ ಆಗಿ ಆಡಿಸ್ತೀವಿ, ಇಂಡಿಯನ್ ಪೇಸರ್ಸ್ನ ಆಡಿಸ್ತೀವಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಓವರ್ಸೀಸ್ ಪೇಸರ್ ಮೇಲೆ ಅಂತ. ಆ ಥರ ಮಾಡಿದ್ರು ಕೂಡ ಒಳ್ಳೆ ವಿಚಾರ ನನ್ನ ಪ್ರಕಾರ. ಆವಾಗ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಬಲಿಷ್ಠವಾಗುತ್ತೆ ವಿಲ್ ಜಾಕ್ಸ್ ಆಡ್ತು ಅಂತ ಅಂದರೆ. ಸೊ ಅದು ನಮ್ಮ RCB ಮಾಡಲ್ಲ, ನನಗೂ ಗೊತ್ತಿರೋವಂಥ ವಿಚಾರ ಅದು. ಅದೇ ನಾನು ಒಂದು ಎಕ್ಸ್ಪೆಕ್ಟೆಡ್ ಚೇಂಜ್ ಯಾವ್ದು ಮಾಡಿದ್ನಲ್ಲ, ಲೋಕಿ ಫರ್ಗ್ಯೂಸನ್ ಅವರು ಆಡಬೇಕು ಅಂತ ಅನ್ಕೊಂತ ಇದ್ದೀನಿ. ನನಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಇದನ್ನ ಅಗ್ರಿ ಮಾಡ್ತಿರೋ. ಅಲ್ಜಾರಿ ಜೋಸಫ್ ಮೇಲೆ ಏನು ಗುರು ಹಿಡಿದ್ಬಿಟ್ಟಿದ್ಯಾ ನೀನು, ಅಲ್ಜಾರಿ ಜೋಸಫ್ ಆಡಬಾರ್ದು ಅಂತ ಹೇಳ್ತಿದ್ಯಾ ಅಂತ. ಯಾಕಂದರೆ ಲಾಸ್ಟ್ ಮ್ಯಾಚ್ ನೋಡಿದ್ವಿ, ಹೌದು ಲಾಸ್ಟ್ ಮ್ಯಾಚ್ ಆಡ್ದಂಗೆ ಈ ಮ್ಯಾಚ್ ಆಡಲ್ಲ ಅಂತ ನಮಗೆ ಗೊತ್ತು. ಲಾಸ್ಟ್ ಮ್ಯಾಚ್ ಹೊಡ್ಸ್ಕೊಂಡ್ರೆ ಈ ಮ್ಯಾಚ್ ಹೊಡ್ಸ್ಕೊಂಡ್ಬಿಡ್ತಾರೆ ಅಂತಲ್ಲ, ಬಟ್ ನನಗೇನೋ ಅನ್ನಿಸ್ತಿದೆ ಲೋಕಿ ಫರ್ಗ್ಯೂಸನ್ ಅಲ್ಜಾರಿ ಜೋಸಫ್ಗಿಂತ ಜಾಸ್ತಿ ಡಿಫ್ರೆನ್ಸ್ ಮಾಡ್ತಾರೆ ಅಂತ. ಅದಕ್ಕೋಸ್ಕರ ಈ ಒಂದೇ ಒಂದು ಎಕ್ಸ್ಪೆಕ್ಟೆಡ್ ಚೇಂಜ್ ಅಂತೂ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ನಿಮಗೇನು ಅನ್ನಿಸ್ತಾ ಇದೆ? ಈ ಚೇಂಜ್ ಆಗಬೇಕು ಅಂತ ಅನಿಸ್ತಿದ್ಯಾ ಅಥವಾ ಆಗಬಾರ್ದು ಅಂತ ಹೇಳ್ತೀರಾ? ಕಾಮೆಂಟಲ್ಲಿ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.